ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಮುಗಿಸೋಣ ಅಂತ ಮುಗಿಸ್ತಾ ಇದ್ದೀನಿ. ಅಂದರೆ ಅಲಾರಾಮ್ ಬಡ್ಕೋತಾ ಇದ್ರು ಕೂಡ ನಿಧಾನಕ್ಕೆ ಲೇಟಾಗಿ ಎದ್ದೊಳೋದ್ರೆ ನಾನು ಒಬ್ಬಳೇ ಬಡ್ಕೋತಾ ಇದ್ರು ಆಫ್ ಮಾಡಿ ಎದ್ದಿರ್ತೀನಿ. ಅಂದ್ರೂ ಎದ್ದೊಳ್ಳೇಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಬೇಗ ಎದ್ದು ಮನೆಯೆಲ್ಲ ಒರೆಸಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಸೊ ಇವತ್ತು ನನ್ನ ಮಕ್ಕಳನ್ನ ನಾನೇ ಡ್ರಾಪ್ ಮಾಡಬೇಕಾಗಿತ್ತು. ಯಾಕೆ ಅಂದರೆ ನಮ್ಮ ಮನೆಯವರು ಕೆಲಸಕ್ಕೆ ಹೊರಗಡೆ ಹೋಗಿದ್ದಾರೆ. ಸೊ ಹಾಗಾಗಿ ನಾನೇ ಡ್ರಾಪ್ ಮಾಡಬೇಕಾಗಿತ್ತು. ಬೇಗ ಪೂಜೆ ಮುಗಿಸ್ಬಿಟ್ಟು ಅವ್ರನ್ನೂ ಅಲ್ಲಲ್ಲೇ ನಿಧಾನಕ್ಕೆ ಎದ್ದೊಳಿಸ್ಕೊತಾ ಇದ್ದೆ. ಮೂವಿ ಎದ್ದು ಬಂದುಬಿಡ್ತಾನೆ. ರಿಷಿನ ಎದ್ದೊಳಿಸೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ ನನಗೆ. ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದಾದ್ಮೇಲೆ ತಿಂಡಿಗೆ ದೋಸೆ ಮತ್ತು ಕುಂಬಳಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಕುಂಬಳಕಾಯಿ ನೈಟೇ ಎಲ್ಲ ಹಚ್ಚಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ. ಬಿಸಿನೀರು ಕಾಯೋಕ್ಕಿಟ್ಟೆ. ನಮ್ಮನೇಲಿ ಎನಿ ಟೈಮ್ ಬಿಸಿನೀರು ಕಾದಂಗೆ ಇರುತ್ತೆ. ಯಾಕೆ ಅಂದರೆ ಈ ಚಳಿಯಲ್ಲಿ ನನಗೆ ಎದ್ದೊಳಕ್ಕೆ ತುಂಬ ಕಷ್ಟ ಆಗುತ್ತೆ. ಬಿಸಿನೀರು ಕುಡಿದಿಲ್ಲ ಅಂತಂದರೆ ಮುಂದೆ ಕಾಲು ಇಡೋಕ್ಕಾಗಲ್ಲ, ಆ ಥರ. ಅಂದರೂ ಬೆಳಗ್ಗೆ ಬೇಗ ಎದ್ದೆಲ್ಲ ಮಾಡಿದ್ದೀನಲ್ಲ, ಚಳಿಲಿ ನಿಜವಾಗ್ಲೂ ನನಗೆ ಎದ್ದೊಳಕ್ಕಾಗ್ತಾಯಿಲ್ಲ. ಹಾಗೆ ಪಲ್ಯ ಮಾಡಿ ಸೈಡಲ್ಲಿ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಪಲ್ಯಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಬೇಗ ಆಗಿಬಿಡುತ್ತೆ. ಸೊ ಆಮೇಲೆ ದೋಸೆ ಹುಯ್ಕೊಂಡು ಅವ್ರನ್ನ ಎದ್ದೊಳಿಸಿ ಅವ್ರನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಪಲ್ಯ ಫಸ್ಟ್ ಮಾಡಿಬಿಡೋಣ. ಕುಂಬಳಕಾಯಿ ಪಲ್ಯ ಆಲ್ರೆಡಿ ಹಾಕಿದ್ದೀನಿ ಅಂತ ಅಂದ್ಕೊತೀನಿ. ಸೊ ನೋಡ್ಕೊಳ್ಳಿ, ಅದು ವ್ಲಾಗಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಇದು ನಮ್ಮ ಮಾಮೂಲಿ ಅದೇ ಥರನೇ ಯಾವಾಗಲೂ ಮಾಡ್ಕೊಳ್ಳೋದು. ಆ ಥರನೇ ಕುಂಬಳಕಾಯಿ ಪಲ್ಯ ಮಾಡಿ ಅದನ್ನು ಮುಚ್ಚಿ ಬೇಯಕ್ಕಿಟ್ಬಿಟ್ಟೆ. ಪಕ್ಕದಲ್ಲೇ ತವಾ ಕಾಯಕ್ಕಿಟ್ಟಿದ್ದೀನಿ, ದೋಸೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು. ನೈಟೇ ಕೊಟ್ಟಿದ್ದು ಕುಂಬಳಕಾಯಿ ಬಂದು ಮೇಲ್ಗಡೆ 3rd ಫ್ಲೋರ್ ಅವರು ಊರಿಂದ ತಂದಿದ್ದೀವಿ ಅಂತ ಹೇಳ್ಬಿಟ್ಟು ಕುಂಬಳಕಾಯಿ ಕೊಟ್ಟಿದ್ರು. ನೈಟೇ ಎಲ್ಲ ಹಚ್ಚಿ ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ಇನ್ನು ಈರುಳ್ಳಿ, ಟೊಮೆಟೊ, ಒಣಮೆಣ್ಸಿನ್ಕಾಯಿ ಅದನ್ನೇ ಯೂಸ್ ಮಾಡಿಕೊಂಡೆ. ಅಂದರೆ ಕೊತ್ತಂಬರಿ ಸೊಪ್ಪು ಏನೂ ಇರಲಿಲ್ಲ, ಅಂದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಲೈಟಾಗಿ ಇರೋ ಇಂಗ್ರೀಡಿಯೆಂಟ್ಸೇ ಹಾಕ್ಬಿಟ್ಟು ಮಾಡಿದ್ದೀನಿ. ಆದ ತಕ್ಷಣವೇ ನೆಕ್ಸ್ಟು ದೋಸೆ ಎಲ್ಲ ಊದಿಟ್ಬಿಟ್ಟು ಪಕ್ಕಕ್ಕೆ ಇಟ್ಬಿಟ್ಟು ಅವ್ರ ಲಂಚ್ ಬ್ಯಾಗು ಪ್ಯಾಕ್ ಮಾಡಾದಮೇಲೆ ಆವಾಗ ಮನೆಯವ್ರು ಹೇಳಿದ್ರು ಬೆಳಗ್ಗೆ ಬರ್ತೀನಿ ಅಂತ ಹೇಳಿದರು. ಮತ್ತೆ ಫೋನ್ ಮಾಡಿ ಕೇಳಿದೆ ಅವ್ರಿಗೆ. ಅದು ಆವಾಗ ಮತ್ತೆ ಇಲ್ಲ, ನಾನು ಬರೋಕ್ಕಾಗಲ್ಲ, ನಾನು 10 ಗಂಟೆ ಮೇಲೆ ಬರೋದಕ್ಕಾಗುತ್ತೆ, ಕರ್ಕೊಂಡೋಗಿ ಬಿಟ್ಬಿಡು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನೇ ಬಿಟ್ಬಿಡೋಣ ಸ್ಕೂಲಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಬೇಗ ಮಾಡ್ತಾಯಿದ್ದೆ. ಅಲ್ಲೇ ಕುಕ್ಕೊತಾ ಇದ್ದೆ. ರಿಷಿ ಮೊಯ್ ನೀನು ಬೇಗ ಬಾ ಆಚೆಗಡೆ ಅಂತ. ಅವ್ನು ಸ್ನಾನ ಮುಗಿಸ್ಕೊಂಡು ಅವ್ನು ಬೇಗ ಬಂದ ತಕ್ಷಣ ನಾನು ಇವನ್ನ ಕಳಿಸ್ಬೋದು, ಇವ್ನಿಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಬರ್ಬೋದು ಅಂತ ಹೇಳಿ ಹುಳಿ ಬರದೇ ಇರೋ ದೋಸೆ ಹಿಟ್ಟು ಏನು ಮಾಡೋಣ ಈ ಚಳಿಗೆ, ನಾವೇ ಎದ್ದೊಳಕ್ಕಾಗ್ತಾಯಿಲ್ಲ, ಇನ್ನು ದೋಸೆ ಹಿಟ್ಟು ಹುಳಿ ಬರುತ್ತಾ? ಚಾನ್ಸೇ ಇಲ್ಲ. ಅದಕ್ಕೆ ಅದು ಹುಳಿ ಬಂದಿರಲಿಲ್ಲ ಅಂದರೂ ದೋಸೆ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ದೋಸೆ ಹಾಕಿದೆ. ಚೆನ್ನಾಗೇ ಬಂತು ದೋಸೆಗೇನಿದಿಲ್ಲ. ನಾವು ದೋಸೆ ಯಾವಾಗಲೇ ಮಾಡಬೇಕಾದ್ರೂ ಅಮ್ಮ ಹೇಳ್ಕೊಟ್ಟಿರೋದಿದು. ಮಾಮೂಲಿ ಈರುಳ್ಳಿ ಬೆಳೆದ್ರೆ ಚೆನ್ನಾಗಿ ದೋಸೆ ಎದ್ದೊಳುತ್ತೆ ಅಂತ ಹೇಳ್ಬಿಟ್ಟು. ಹುಳಿ ಬರದೇ ಇರೋ ಕಾರಣ ಏನೂ ಮಾಡೋಕ್ಕಾಗಲ್ಲ. ತೂತ ಆಗ್ತಾಯಿಲ್ಲ. ನಾನೇ ತೂತ ಮಾಡಿದ್ದೀನಿ ನೋಡಿ. ನಾಳೆ ಆರಾಮ್ಸೆಗೆ ದೋಸೆ ಕ್ಲೀನಾಗೆ ಬಂದು ಅದಾದಮೇಲೆ ತಿನ್ನೋಕ್ಕೆ ಮೊಯ್ಗೆ ಹಾಕ್ಕೊಟ್ಟೆ. ಮೊಯ್ ತಿಂದಾದ್ಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆಲ್ರೆಡಿ 8:20 ಆಗೋಗಿತ್ತು ನನ್ನ ಮನೆ ಬಿಟ್ಟಾಗ. ಅವ್ರನ್ನ ಕರ್ಕೋಗಿ ಸ್ಕೂಲ್ ಹತ್ರ ಬಿಟ್ಟು ಅವ್ರನ್ನ ಡ್ರಾಪ್ ಮಾಡಿ ಬಾಯ್ ಮಾಡಿ ನೆಕ್ಸ್ಟು ವಿನೋದ್ ಅವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಟೆ. ದೇವಸ್ಥಾನದಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ. ದೇವಸ್ಥಾನಕ್ಕೆ ಹೊರಟ್ವಿ. ಹೋಗ್ತಾನೆ ಆಲ್ರೆಡಿ ಅಲ್ಲಿ ಇಲ್ಲಿ ಸ್ವಲ್ಪ ಜನ ನಿಂತೇ ಇರ್ತಾರೆ. ಸೊ ಅದೇ ಥರನೇ ತಾತ ಎನಿ ಟೈಮ್ ನಾನು ಮಿಸ್ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವ್ರ ಜೊತೆ ಹೋದಾಗ ತಾತ ಅಲ್ಲೇ ಇದ್ದರು. ಸೊ ಹಾಗಾಗಿ ತಾತನ ಹಾಗೆ ಮಾತಾಡಿಸ್ಕೊಂಡು ಹಾಗೆ ಹೊರಟ್ವಿ. ಹೋದ ತಕ್ಷಣ ರಶ್ಶು ಎಷ್ಟು 9 ಗಂಟೆಗೆ ಆಲ್ರೆಡಿ ತುಂಬ ರಶ್ ಇರುತ್ತೆ. ಸೊ ಅದೇ ಥರನೇ ರಶ್ ಇತ್ತು. ದೀಪ ಅಂಟಿಸ್ಬೇಕಾಗಿತ್ತು. ದೀಪ ಅಂಟಿಸ್ತೀವಿ ಇಬ್ಬರು ಸೇರಿಕೊಂಡು. ದೀಪ ಅಂಟಿಸ್ಬಿಟ್ಟು ಇನ್ನು ಹೊರಟ್ವಿ. ತುಂಬಾ ರಶ್ ಇರುತ್ತೆ. ತುಂಬ ದೂರದಿಂದ ಕೂಡ ಬರೋರು ಇದ್ದಾರೆ ದೇವಸ್ಥಾನಕ್ಕೆ. ಅಲ್ಲಿ ತಕ್ಕೋದಾಗಿದ್ರೆ ಅದು ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಕ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೂ ಹೋದ್ವಿ. ಅದಾದಮೇಲೆ ಅರ್ಚನೆ ಮಾಡಿಸ್ಬೇಕಾಗಿತ್ತು. ಅರ್ಚನೆನ ಮುಗಿಸ್ಕೊಂಡ್ವಿ. ಹಾಗೆ ಒಂದು ಲೈಟಾಗಿ ಕ್ಲಿಪ್ಪಿಂಗ್ ತೆಗೆಸ್ಕೊಂಡೆ. ತುಂಬ ಜನ ಬಂದಿರ್ತಾರೆ. ರಾಯರನ್ನ ನಂಬದೇ ಇರೋರು ಯಾರೂ ಇಲ್ಲ. ಈಗಲಂತೂ ತುಂಬ ಜನ ನಂಬಿದ್ದಾರೆ. ಅದೇ ಥರ ಇದು ಒಂದು ವೀಡಿಯೋ ಇರಲಿ ಅಂದ್ಬಿಟ್ಟು ತಾತನ ಹತ್ರ ಆಶೀರ್ವಾದ ಮಾಡಿಸ್ಕೊಳ್ಳೇಬೇಕು ಹೋದಾಗೆಲ್ಲನೂ. ಸೊ ಅದೇ ಥರನೇ ಆಶೀರ್ವಾದ ಮಾಡಿಸ್ಕೊಂಡ್ವಿ. ತಾತ ಹೋದ ತಕ್ಷಣ ಚೆನ್ನಾಗಿದ್ದೀರಮ್ಮ ಅಂತ ಅಂದ ತಕ್ಷಣ ತುಂಬಾ ಖುಷಿಯಾಗಿಬಿಡುತ್ತೆ. ತಾತ ಅದೇ ರೀತಿಯೇ ಯಾವಾಗಲೂ ಮಾತಾಡ್ಸೋದು. ಎಷ್ಟೇ ಜನ ಬಂದರೂ ಅದೇ ಥರನೇ ಬ್ಲೆಸ್ ಮಾಡ್ತಾರೆ. ಅದೇ ಥರ ಚೆನ್ನಾಗಿ ಮಾತಾಡ್ತಾರೆ. ಹಾಗೆ ಕರ್ಚೀಫ್ ಇರಲಿಲ್ಲ ಮಕ್ಳಿಗೆ ಅಂತ ಹೇಳ್ಬಿಟ್ಟು ಕರ್ಚೀಫ್ ತೊಗೊಂಡ್ವಿ. ಸೊ ಹೀಗಿತ್ತು ಇವತ್ತಿನ ವ್ಲಾಗು. ಥ್ಯಾಂಕ್ ಯು ಸೊ ಮಚ್.